ಎಲ್ಲರಿಗೂ ನಮಸ್ಕಾರಗಳು. ಸೊ ಇವತ್ತಿನೊಂದು ಕ್ಲಾಸ್ ಒಳಗೆ ನಾವು ಏನು ಮಾಡಿರ್ತೀವಿ ಅಂತಂದರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದ ಫಸ್ಟ್ ಲೆಕ್ಚರನ್ನು ನಾವು ಸ್ಟಾರ್ಟ್ ಮಾಡಕ್ಕೆ ಹೊಂಟಿದ್ದೀವಿ. ಇವತ್ತೇನಾಗೋದಿಲ್ಲ, ಅಷ್ಟೊಂದು ದೊಡ್ಡ ಹೆವಿ ಲೆಕ್ಚರ್ ಏನಾಗೋದಿಲ್ಲ, ಯಾಕಂತಂದರೆ ಇಂಟ್ರೊಡಕ್ಷನ್ ಪಾರ್ಟ್ ಐತಿ. ನಾನು ನಿಮಗೇನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಕಾನ್ಸಂಟ್ರೇಷನ್ ಕೊಟ್ಟ ಫಸ್ಟ್ ಲೆಕ್ಚರನ್ನು ಕಂಪ್ಲೀಟ್ ಮಾಡಿರಿ. ಸೊ ಇವತ್ತಿನ ಲೆಕ್ಚರನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಲೆಕ್ಚರ್ ಆಫ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಓಕೆ, ಇವತ್ತಿನ ಟಾಪಿಕ್ ಏನಾಗ್ತೈತೆ ಅಂತಂದ್ರೆ ಎಲ್ಲಿ ಹಿಡಿದು ಸ್ಟಾರ್ಟ್ ಆಗ್ತೈತೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಫಿಸಿಕಲ್ ಕ್ವಾಂಟಿಟಿ. ಒಂದು ವರ್ಡ್ ಐತಿ, ಫಿಸಿಕಲ್ ಕ್ವಾಂಟಿಟಿ. ಫಸ್ಟ್ ಓಕೆ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಫಿಸಿಕಲ್ ಕ್ವಾಂಟಿಟಿ ಅನ್ನೋ ಏನು ವರ್ಡ್ ಐತಲ್ಲ ಇದ, ನೀವು ಇಲ್ಲಿ ಹಿಡಿದ ಎಲ್ಲಿ ತನಕ ಏನು ಕಲಿತಿರಲಿಲ್ಲ ಸೈನ್ಸ್ ಒಳಗೆ, ಸೈನ್ಸ್ದಾಗ ಏನು ಕಲೀರಿ ನೀವು, ಫಿಸಿಕ್ಸಾಗ ಕಲೀರಿ ಅಥವಾ ಕೆಮಿಸ್ಟ್ರಿನ ಕಲೀರಿ ಅಥವಾ ಮ್ಯಾಥಮೆಟಿಕ್ಸಾಗ ಕಲೀರಿ, ಫಿಸಿಕಲ್ ಕ್ವಾಂಟಿಟಿ ಮೇನ್ ವರ್ಡ್ ಐತಿ. ಕರೆಕ್ಟಾಗಿ ನೀವು ಫಸ್ಟ್ PUC ಅಥವಾ ಸೆಕೆಂಡ್ PUC ಮುಗಿಯುತ್ತಾನೂ ಈ ವರ್ಡ್ ಪ್ರತಿ ಚಾಪ್ಟರ್ದಾಗ ಕೇಳ್ಕೊತಿರ್ತೀರಿ. ಅದಕ್ಕಾಗಿ ಈ ಥರದ ಮೀನಿಂಗ ಮತ್ತು ಹಿಂಗೆ ಅಂತಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕಾಗಿ ಪ್ಲೀಸ್ ಇದ್ರ ಮೇಲೆ ಭಾಳ ಧ್ಯಾನ ಕೊಡ್ಬೇಕು ನೀವು. ಫಿಸಿಕಲ್ ಕ್ವಾಂಟಿಟಿ ಅಂತಂದರೆ ಏನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಯಾವುದೇ ಕ್ವಾಂಟಿಟಿಯನ್ನು ನಾವು ಫಿಸಿಕಲ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ಮೆಜರ್ ಮಾಡಿದ್ದ ಆದ್ರೆ ಅಂಥ ಒಂದು ಕ್ವಾಂಟಿಟಿಗೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ತಲೆ ಮ್ಯಾಗಿಂದ ಹೋಗಿರ್ಬೋದು ನೋಡಿರಿ, ನಾನು ಇನ್ನೊಂದು ಸಲ ಹೇಳ್ತೀನಿ. ಕ್ವಾಂಟಿಟಿ ಅಂತಂದ್ರೆ ನಮ್ಮ ಸುತ್ತಮುತ್ತಲು ಏನೇನೆಲ್ಲ ನಾವು ಅಳಿಬೋದಲ್ಲ, ಮೆಜರ್ಮೆಂಟ್ ಮಾಡ್ಬೋದಲ್ಲ, ಅಂಥವಕ್ಕೆಲ್ಲ ನಾವು ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಇನ್ನು ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ ಫಿಸಿಕಲ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ನೀವು ಅಳಿಬೇಕು. ಫಿಸಿಕಲ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ನಮ್ಮ ಡೈಲಿ ಲೈಫ್ದಾಗ ಇನ್ಸ್ಟ್ರೂಮೆಂಟ್ಗಳು ಇರ್ತಾವಲ್ಲ, ಯಾವ ರೀತಿ ಅಂತಂದ್ರೆ ಸ್ಕೇಲ, ವಾಚ, ಇವೆಲ್ಲ ಇನ್ಸ್ಟ್ರೂಮೆಂಟ್ಗಳು. ಇವುಗಳನ್ನು ಯೂಸ್ ಮಾಡಿ ನಾವು ಯಾವ್ಯಾವ ಕ್ವಾಂಟಿಟಿಯನ್ನು ಅಳಿಬೋದಲ್ಲ ಅಂಥವಕ್ಕೆಲ್ಲ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಕೊಡಬೇಕಾದ್ರೆ ಟೈಮನ್ನು ನಾವು ಎತ್ತರಲ್ಲೇ ಹೇಳ್ತೀವಿ. ವಾಚ್ ಇಸ್ ದ ಫಿಸಿಕಲ್ ಇನ್ಸ್ಟ್ರೂಮೆಂಟ್. ಸೊ ಇನ್ನೂ ಎಕ್ಸಾಂಪಲ್ ಕೊಡಬೇಕಾದ್ರೆ ನಾವು 10th ಕ್ಲಾಸ್ ಒಳಗೆ ನೀವು ವೋಲ್ಟೇಜ್ ಕಲ್ತಿರ್ತೀರಿ, ಕರೆಂಟ್ ಕಲ್ತಿರ್ತೀರಿ. ಕರೆಂಟನ್ನು ನಾವು ಅಮ್ಮೀಟ್ರಲ್ಲಿ ಎಳಿತೀವಿ, ಕರೆಕ್ಟಾ? ವೋಲ್ಟೇಜನ್ನು ವೋಲ್ಟ್ ಮೀಟ್ರಲ್ಲಿ ಎಳಿತೀವಿ. ಮತ್ತು ಸ್ಪೀಡ್ ಓಡೋಮೀಟ್ರಲ್ಲಿ ಎಳಿತೀವಿ ಅಥವಾ ಸ್ಪೀಡೋಮೀಟ್ರಲ್ಲಿ ಎಳಿತೀವಿ. ಆಮೇಲೆ ಟೆಂಪ್ರೇಚರ್ ಥರ್ಮೋಮೀಟ್ರಲ್ಲಿ ಎಳಿತೀವಿ, ಕರೆಕ್ಟ್ ಇಲ್ಲ? ಸೊ ನಮ್ಮ ಡೈಲಿ ಲೈಫ್ದಾಗ ಫಿಸಿಕಲ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಫಿಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡಿ ನೀವು ಯಾವ್ಯಾವ ಕ್ವಾಂಟಿಟಿಯನ್ನು ಮೆಜರ್ಮೆಂಟ್ ಮಾಡ್ಬೋದಲ್ಲ ಅಂಥ ಎಲ್ಲ ಕ್ವಾಂಟಿಟಿಗೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಇನ್ನು ಇದರದ್ದು ಒಂದು ಸ್ಟೇಟ್ಮೆಂಟ ಭಾಳ ಸಲ ನಿಮಗೆ ಎಕ್ಸಾಮಿನೇಷನ್ದಾಗ ಕೇಳ್ತಾರೋ ಅಥವಾ ನಿಮ್ಮ ಕಾಲೇಜ್ದಾಗ ಕೇಳ್ಬೋದು ನಿಮ್ಮ ಲೆಕ್ಚರರ್ಗಳ. ಸೊ ಅದಕ್ಕಾಗಿ ಈ ಥರ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಐತಿ, ನೀವು ಬರ್ಕೋಬೇಕಾದ್ರೆ. ಓಕೆ, ಸೊ ಇದ್ರ ಸ್ಟೇಟ್ಮೆಂಟ್ ಏನಂತಂದ್ರೆ ದ ಕ್ವಾಂಟಿಟೀಸ್, ಬರ್ಕೋರಿ, ದ ಕ್ವಾಂಟಿಟೀಸ್ which can be measured from physical instruments are called ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, PQ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟಿ, ಶಾರ್ಟ್ ಫಾರ್ಮ್ದಾಗ ಬರೆಯತ್ನು. ನಾನು ಎಕ್ಸಾಂಪಲ್ಸ್ ಇಲ್ಲಿ ಬರ್ಸ್ತೀನೋ. ಎಕ್ಸಾಂಪಲ್ ಯಾವ್ಯಾವ ಹೇಳ್ರಿ, ಇನ್ಕಳನ್ನೇ ಹೇಳಿನ್ಯಾ. ಇಲ್ಲಿ ನಾನು ಫಿಸಿಕಲ್ ಕ್ವಾಂಟಿಟಿ ಬರೀತೀನ, ಇಲ್ಲಿ ನಾನು ಇನ್ಸ್ಟ್ರೂಮೆಂಟ್ ಬರಿತೀನಿ, ಯಾವ ಇನ್ಸ್ಟ್ರೂಮೆಂಟ್ಲೇ ನೀವು ಅಳಿತೀರಿ ಅಂತೇಳಿ. ಓಕೆ, ಸಿಂಪಲ್ ಐತಿ, ಫಸ್ಟ್ ಟಾಪಿಕ್ ಐತಿ. ಬಟ್ ಫಿಸಿಕಲ್ ಕ್ವಾಂಟಿಟಿ ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮದು PUC ಮುಗಿದ್ರೂ ನಿಮ್ಮನ್ನು ಬೆನ್ನು ಬಿಡೋದಿಲ್ಲ ಇದು. ಅದಕ್ಕಾಗಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ. ಓಕೆ, ಫಿಸಿಕಲ್ ಕ್ವಾಂಟಿಟಿಗೆ ಎಕ್ಸಾಂಪಲ್ ಯಾವ್ಯಾವ ಹೇಳ್ರಿ. ಫಸ್ಟ್ ಆಫ್ ಆಲ್ ಕರೆಂಟ್, ಇನ್ಕಳೆ ಹೇಳಿನೇ. ಕರೆಂಟ್ ಎತ್ತರಲ್ಲಿ ಎಳಿತೀರಿ ನೀವು, ಅಮ್ಮೀಟ್ರ್. ಓಕೆ, ನೆಕ್ಸ್ಟ್ ವೋಲ್ಟೇಜ್, measured from voltmeter. ಈಗ ನೀವು ಕಾಲೇಜ್ ಲ್ಯಾಬ್ದಾಗೂ ನೋಡ್ತಿರಿದ್ರು ಅಮ್ಮೀಟ್ರ, ವೋಲ್ಟ್ಮೀಟ್ರ. ಓಕೆ, ಸೊ ನೆಕ್ಸ್ಟ್ ನಮ್ದು ಸ್ಪೀಡ್ ಆಗಿರ್ಬೋದು,
ಸ್ಪೀಡ್ ಎದ್ರಲ್ಲಿ ಹೇಳ್ತೀರಿ? ಓಡೋಮೀಟರ್ ಆರ್ ಸ್ಪೀಡೋಮೀಟರ್. ಓಕೆ, ನೆಕ್ಸ್ಟ್ ಲೆಂತ್ ನೀವು ಸ್ಕೇಲ್ ಯೂಸ್ ಮಾಡ್ತಿರ್ಲಿ ಮೆಜರ್ ಮಾಡಕ್ಕೆ. ಲೆಂತನ್ನು ನೀವು ಅದರಿಂದ ಮೆಜರ್ ಮಾಡ್ತೀರಿ? ಲೆಂತನ್ನು ನೀವು ಮೀಟ್ರ್ ಸ್ಕೇಲ್ ಯೂಸ್ ಮಾಡ್ತೀರಿ ಅಥವಾ ಬೇರೆ ಬೇರೆ ಸ್ಕೇಲ್ಗಳು ಅದಾವೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಳಕ್ಕೆ. ನೆಕ್ಸ್ಟ್ ಟೆಂಪ್ರೇಚರ್, ಥರ್ಮೋಮೀಟರ್, ಓಕೆ. ಇಲ್ಲಿ ಇನ್ನೂ ನಾನು ಎಕ್ಸಾಂಪಲ್ಸ್ ತೋರಿಸ್ಬೋದು, ಭಾಳ ಎಕ್ಸಾಂಪಲ್ಸ್ ಅದಾವೆ. ಇವತ್ತು ಬರ್ಕೋತ ಕೂತ್ರೆ ದಿನ ಸಾಲೋದಿಲ್ಲ. ನೀವು ಜಸ್ಟ್ ಒಂದು 4-5 ಎಕ್ಸಾಂಪಲ್ ಬರ್ಕೋರಿ, ನಾವು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಎಕ್ಸಾಂಪಲ್ಗಳನ್ನು ಕಲಿತೀವಿ. ಫಸ್ಟ್ ನೀವು ನೋಟ್ ಮಾಡ್ಕೋರಿ ಇದನ್ನು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೂಡ ನೀವು ತೊಗೋಬೋದು, ಟೈಮ್. ಓಕೆ, ಟೈಮನ್ನು ಎದರಿಂದ ಅಳಿತೀರಿ ನೀವು? ವಾಚ್. ನಿಮ್ಮ ಕಡೆ ವಾಚ್ ಇರ್ತಾವಲ್ಲ, WATCH ವಾಚ್. ಓಕೆ, ಸೊ ನೀವು ಎಕ್ಸಾಂಪಲ್ಸ್ ಬರ್ಕೋರಿ, ನಾವು ನೆಕ್ಸ್ಟ್ ಟಾಪಿಕ್ ಮೂವ್ ಆಗೋಣ ಅಂಥೇಳಿ. ನೋಟ್ ಮಾಡ್ಕೊಂಡ್ರಿ? ಓಕೆ, ನೋಡ್ರಿ, ನಮ್ಮ ಕಡೆ ಭಾಳಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಾವೆ. ಓಕೆ, ಇನ್ನೇನು ಮಾಡ್ಬೇಕಂತಂದ್ರೆ ನಾವು ಭಾಳಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. ನಮ್ಮ ಅನುಕೂಲಕ್ಕಾಗಿ, ನಮ್ಮ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಸಂಬಂಧ ಇವುಗಳನ್ನೆಲ್ಲ ಡಿವೈಡ್ ಮಾಡಬೇಕಾಗ್ತದೆ, ನಾವು ಕ್ಲಾಸಿಫಿಕೇಷನ್ ಮಾಡಬೇಕಾಗ್ತದೆ. ಎಕ್ಸಾಂಪಲ್ ಆಗಿ ನಿಮ್ಮ ಸ್ಕೂಲ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದ 10th ಸ್ಟ್ಯಾಂಡರ್ಡ್ಸ್ ತನಕ ಸ್ಟೂಡೆಂಟ್ಸ್ ಇರ್ತಾರೆ, ಕರೆಕ್ಟಾ? ಇನ್ನು ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಒಂದೇ ಕ್ಲಾಸ್ನಾಗ ಕುನಿಸ್ಕಿಸಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ದು ಹೇಳತ್ನ, ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ದು 10th ಸ್ಟ್ಯಾಂಡರ್ಡ್ ತನಕ ಎಲ್ಲ ಸ್ಟೂಡೆಂಟ್ಸ್ಗಳನ್ನ ಒಂದೇ ಕ್ಲಾಸ್ನಾಗ ಕುನಿಸಿ ಒಂದೇ ಸಲ ಪಾಠ ಹೇಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಏನು ಮಾಡಿರ್ತಾರೋ, ಏಜನ್ನು ಫ್ಯಾಕ್ಟ್ರಾಗಿ ಇಟ್ಕೊಂಡು ಅಥವಾ ಏಜ್ ವೈಸ್ ಏನು ಮಾಡಿರ್ತಾರೋ ಕ್ಲಾಸ್ಗಳನ್ನು ಡಿವೈಡ್ ಮಾಡಿರ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ದಾಗ ಆ ಒಂದು ಸಿಮಿಲರ್ ಏಜ್ದು ಗ್ರೂಪ್ದು ಸ್ಟೂಡೆಂಟ್ಸ್ ಇರ್ತಾರೆ, ಸೆಕೆಂಡ್ದಾಗ ಹಂಗೆ 10th ಸ್ಟ್ಯಾಂಡರ್ಡ್ದಾಗೂ ಸಿಮಿಲರ್ ಏಜ್ ಗ್ರೂಪ್ದಾರು ಸ್ಟೂಡೆಂಟ್ಸ್ ಇರ್ತಾರೆ. ಡಿವೈಡ್ ಮಾಡಿರ್ತಾರೆ ನಿಮ್ಮನ್ನು, ಎದಕ್ಕೆ? ಅನುಕೂಲ ಆಗಲಿ ಅಂತೇಳಿ ನಿಮಗೆ. ಯಾಕಂತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವ್ರದ್ದು ತಿಳ್ಕೊಳ್ಳೋದು ಶಕ್ತಿ ಕಡಿಮೆ ಇರ್ತದೆ. ಅದಕ್ಕಾಗಿ ಅವ್ರ ಲೆಕ್ಕಲೆ ಅವ್ರಿಗೆ ಸಿಲೆಬಸ್ ಇರ್ತದೆ. 10th ಸ್ಟೂಡೆಂಟ್ಸ್ಗಳಿಗೆ ಹಾಗಲ್ಲ, ಅವ್ರಿಗೆ ಒಂದು ಸ್ವಲ್ಪ ಸಿಲೆಬಸ್ ಸ್ವಲ್ಪ ಜಾಸ್ತಿ ಇರ್ತದೆ, ಭಾಳ ಜಾಸ್ತಿ ಇರೋದಿಲ್ಲ. ಸೊ ನಿಮ್ಮ ಏಜ್ ಗ್ರೂಪ್ ಪ್ರಕಾರ ನಿಮ್ಮ ಸ್ಕೂಲ್ ಒಳಗೆ ಸ್ಟೂಡೆಂಟ್ಸ್ಗಳನ್ನೆಲ್ಲ ಡಿವೈಡ್ ಮಾಡಿರ್ತಾರೋ ಬೇರೆ ಬೇರೆ ಕಾರ್ಯಗಳು ಅನುಸಾರವಾಗಿ. ಹಂಗೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ಏನು ಮಾಡಬೇಕಾಗ್ತೈತಿ, ನಮ್ಮ ಅನುಕೂಲಕ್ಕಾಗಿ ನಾವು ಏನು ಮಾಡಬೇಕಾಗ್ತೈತಿ, ಡಿವೈಡ್ ಮಾಡಬೇಕಾಗ್ತೈತಿ. ಸೇಮ್ ಟು ಸೇಮ್ ಹಂಗೆ ಈಗೇನು ನಾನು ಎಕ್ಸಾಂಪಲ್ ಹೇಳಿಲ್ಲ ಅದೇ ರೀತಿಯಾಗಿ, ಬಟ್ ನಮ್ಮ ಅನುಕೂಲಕ್ಕಾಗಿ ಫಿಸಿಕಲ್ ಕ್ವಾಂಟಿಟಿಗಳನ್ನು ಡಿವೈಡ್ ಮಾಡಬೇಕಾಗ್ತೈತಿ. ಈ ಡಿವೈಡ್ ಮಾಡೋದಕ್ಕೆ ನಾವು ಇಂಗ್ಲೀಷ್ನಾಗ ಏನಂತ ಕರಿತೀವಿ ಅಂತಂದ್ರೆ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಸೊ ಐ ಥಿಂಕ್ ಯು ಗೈಸ್ ಆರ್ ನೋಟೆಡ್ ಡೌನ್. ನೀವೆಲ್ಲರೂ ನೋಟ್ ಮಾಡಿರ್ಬೋದು. ಈಗ ನೆಕ್ಸ್ಟ್ ಟಾಪಿಕ್ ವಿಚ್ ಈಸ್ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ಡಿವೈಡ್ ಮಾಡೋದು. ಓಕೆ, ಹೆಡ್ಡಿಂಗ್ ಹಾಕೋರಿ. ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಇನ್ನು ನಾವು ಕ್ಲಾಸಿಫೈ ಮಾಡತ್ತೀವಿ. ನಾವು ಕ್ಲಾಸಿಫಿಕೇಷನನ್ನು ಮಾಡೋಕ್ಕೆ ನಮ್ಮ ಕಡೆ 2 ಮೆಥಡ್ಸ್ ಅದಾವೆ. ಫಸ್ಟ್ ಮೆಥಡ್ ಯಾವುದಂತಂದ್ರೆ ಡೈರೆಕ್ಷನ್ ವೈಸ್ ಕ್ಲಾಸಿಫಿಕೇಷನ್. ಸೆಕೆಂಡ್ ಮೆಥಡ್ ಯಾವುದಂತಂದ್ರೆ ಡಿಪೆಂಡಿಂಗ್ ಆನ್ ದ ಬೇಸಿಸ್ ಆಫ್ ಡಿಪೆಂಡೆನ್ಸಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಹೇಳಿ. ವಿ ಹ್ಯಾವ್ 2 ಮೆಥಡ್ಸ್ ಹಿಯರ್. ಫಸ್ಟ್ ಒನ್ ಈಸ್ ಆನ್ ದ ಬೇಸಿಸ್ ಆಫ್ direction. Second one is
on the basis of dependency I think. ಓಕೆ ಸೊ ನೋಡಿರಿ, ನಿಮ್ಮ ಸ್ಕೂಲ್ ಒಳಗೆ ಒಂದು ಡಿವೈಡ್ ಮಾಡಿರಿ ಯಾವ ಆಧಾರ ಮೇಲೆ ಏಜ್ ಗ್ರೂಪ್ ಪ್ರಕಾರ. ಇನ್ನೊಂದು ರೀತಿಯಿಂದನೂ ನೀವು ಡಿವೈಡ್ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ನಿಮ್ಮ ನಾಲೆಜ್ ಪ್ರಕಾರ. ಫಸ್ಟ್ ಸ್ಟ್ಯಾಂಡರ್ಡ್ದು ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರದ್ದು ಮೆಂಟಲ್ ಸ್ಟೇಟ್ ಸ್ವಲ್ಪ ಕಡಿಮೆ ಇರ್ತದೆ. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗಳು ಒಂದು ಸ್ವಲ್ಪ ಜಾಸ್ತಿ ಶಾಣೆ ಇರ್ತಾರೆ. ಸೊ ಆ ಒಂದು ಬೇಸಿಸ್ ಮೇಲೂ ಸ್ಟೂಡೆಂಟ್ಸ್ಗಳ್ನ ಏನು ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಹಂಗೆ ಇಲ್ಲಿ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಡಿವೈಡ್ ಮಾಡೋಕೆ ನಮ್ಮ ಕಡೆ 2 ಮೆಥಡ್ಸ್ ಇದಾವೆ. ಒಂದು ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್, ಹಿಂಗಂತಂದ್ರೆ ಏನಂತ ಹೇಳಿ ನಾವು ಈಗ ಡಿಸ್ಕಷನ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್ ಆನ್ ದ ಬೇಸಿಸ್ ಆಫ್ ಡಿಪೆಂಡೆನ್ಸಿ. ನೋಡಿರಿ, ಇವತ್ತು ನಾವು ಆನ್ ದ ಬೇಸಿಸ್ ಆಫ್ ಡೈರೆಕ್ಷನನ್ನು ಕಲೀನು ಅಂತ. ನೋಡಿರಿ, ಫಸ್ಟ್ ನೋಟ್ ಮಾಡ್ಕೊರಿ ನೀವು ಇವೆರಡು ಮೆಥಡ್ಸ್ಗಳನ್ನು. ಓಕೆ, ನಾವಿವಾಗ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ವೈಸ್ ಕ್ಲಾಸಿಫಿಕೇಷನನ್ನು ಸ್ಟಾರ್ಟ್ ಮಾಡೋಣ ಅಂತ. ನೋಡಿರಿ, ಫಿಸಿಕಲ್ ಕ್ವಾಂಟಿಟಿಗಳು. ಓಕೆ, ನಾನು 2 ಸಿನಾರಿಯೋಗಳನ್ನ ಕೊಡ್ತೀನಿ ನಿಮಗೆ. ಫಸ್ಟ್ ಸಿನಾರಿಯೋ ಏನಂತಂದ್ರೆ, ಥಿಂಕ್ ಮಾಡಿರಿ, ಇದ್ರಾಗ ಏನೂ ಒಂದು ನೋಟ್ ಮಾಡುವಂಥದ್ದು ಯಾವುದೂ ವಿಷಯ ಇಲ್ಲ. ಒಂದು ಬಾಕ್ಸ್ ಐತಿ, ಕರೆಕ್ಟಾ? ದಿಸ್ ಇಸ್ ದ ಬಾಕ್ಸ್. ಈ ಬಾಕ್ಸನ್ನು ಇಬ್ಬರು ಮಂದಿ ತಳ್ಳಾತಾರ. 2 ಜನ ಅದಾರು, ಅವ್ರು ಈ ಬಾಕ್ಸನ್ನ ಪುಷ್ ಮಾಡತ್ತಾರ, ಕರೆಕ್ಟಾ? ಪುಷ್ ಮಾಡತ್ತಾರು, 2 ಜನ ಅದಾರು. 2 ಜನ ಈ ಬಾಕ್ಸನ್ನು ಪುಷ್ ಮಾಡ್ಬೇಕಾದ್ರೆ ಬಲವನ್ನು ಹಚ್ತಾರೋ. ಬಲ ಅಂತಂದ್ರೆ ಇಂಗ್ಲೀಷ್ನಾಗ ಫೋರ್ಸ್ ಅಂತ ಕರಿತೀವಿ ನಾವು. ನೀವು 9th ಸ್ಟ್ಯಾಂಡರ್ಡ್ದಾಗ ಕಲ್ತಿರ್ತೀರಿ, ಆಲ್ಮೋಸ್ಟ್ ಅಲ್ಲಿ ಜನಕ್ಕೆ ನೆನಪೂ ಇರೋಂಗಿಲ್ಲ. ನಾನು ಹೇಳೋದು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಪುಷ್ ಮಾಡತ್ತಾರೆ, ನಾರ್ಮಲ್ ನಮ್ಮ ಡೈಲಿ ಲೈಫ್ದಾಗ ಹೆಂಗೆ ಪುಷ್ ಮಾಡ್ತೀವಲ್ಲ ಹಂಗೆ 2 ಜನ ಈ ಬಾಕ್ಸನ್ನು ಪುಷ್ ಮಾಡತ್ತಾರ. 2 ಮಂದಿ 4 ನ್ಯೂಟನ್ದು ಫೋರ್ಸನ್ನು ಅಪ್ಲೈ ಮಾಡ್ಬೋದು. ಫೋರ್ಸ್ ಅಂತಂದ್ರೆ ಬಲ. ಈ ಬಾಕ್ಸ್ ಮೇಲೆ 2 ಮಂದಿ 4 ನ್ಯೂಟನ್ ಫೋರ್ಸನ್ನು ಅಪ್ಲೈ ಮಾಡ್ಬೋದು ಇಲ್ಲಿ. ಸೊ ಇವಾಗ ಈ ಬಾಕ್ಸ್ ಮೇಲೆ ಟೋಟಲ್ ಫೋರ್ಸ್ ಎಷ್ಟು ಹತ್ತಾಯ್ತು ಅನ್ನೋದು ನೀವು ಆನ್ಸರ್ ಮಾಡಬೇಕು. 2 ಜನ 4 ನ್ಯೂಟನ್ ಫೋರ್ಸನ್ನು ಈ ಬಾಕ್ಸ್ ಮೇಲೆ ಅಪ್ಲೈ ಮಾಡ್ಬೋದು. ಟೋಟಲ್ ಫೋರ್ಸ್ ಎಷ್ಟಾಯ್ತು ಇಲ್ಲಿ ನೀವು ಆನ್ಸರ್ ಮಾಡಿರೋದಕ್ಕೆ. ಸೆಕೆಂಡ್ ಸಿನಾರಿಯೋ ಏನಂತಂದ್ರೆ, ಒಂದು ರೈಸ್ದು ಡೆಬ್ ಐತಿ. ರೈಸ್ ಅಂತಂದ್ರೆ ಅಕ್ಕಿ. ಓಕೆ, ಅಕ್ಕಿ ಡೆಬ್ ಐತಿ, ಅದ್ರಾಗ ಅಕ್ಕಿ ಅದಾವೆ. ಎಷ್ಟು kg ಅಕ್ಕಿ ಅದಾವೆ ಅಂತಂದ್ರೆ 5 kg ಅಕ್ಕಿ ಅದಾವೆ. 5 kg ರೈಸ್. ನೀವೇನು ಮಾಡಿರಿ, 3 kg ರೈಸ್ ಮ್ಯಾಗಿಂದ ಡಬ್ಬೆ ಹಾಕ್ರಿ. ಈ ಡಬ್ಬ್ಯಾಗ ಟೋಟಲ್ ರೈಸ್ ಎಷ್ಟು kg ಆಗ್ತೈತಿ ನೀವು ನನಗೆ ಆನ್ಸರ್ ಮಾಡಿರಿ. ಓಕೆ, ಇಲ್ಲಿ ಏನು ಭಾಳ ಡಿಫಿಕಲ್ಟ್ ಇಲ್ಲ. ಓಕೆ, ಇವ್ರಿಬ್ರು ಮಂದಿ ಜನ 4 ನ್ಯೂಟನ್ ಫೋರ್ಸನ್ನು ಈ ಬಾಕ್ಸ್ ಮೇಲೆ ಅಪ್ಲೈ ಮಾಡ್ಬೋದು. ಎಷ್ಟು ನ್ಯೂಟನ್ ಫೋರ್ಸ್ ಆಗ್ತೈತಿ ಅಷ್ಟೇ ಆನ್ಸರ್ ಮಾಡಿರಿ ನನಗೆ. ಫೋರ್ಸ್ ಅಂತಂದ್ರೆ ಏನು, ಅದ್ರ ಬಗ್ಗೆ ಏನೂ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ನ್ಯೂಟನ್ ಅನ್ನೋದು ಯೂನಿಟ್ ಐತಿ, ಫೋರ್ಸದ ಯೂನಿಟ್ ಐತಿ. ಈಗ ಹಂಗೆ ಲೆಂತ್ದು ಯೂನಿಟ್ ಮೀಟ್ರ್ ಐತ್ಲ, ಹಂಗೆ ಫೋರ್ಸದ ಯೂನಿಟ್ ನ್ಯೂಟನ್ ಐತಿ. 4 ನ್ಯೂಟನ್ ಇವು ಹಚ್ಬೋದು. ಈ ಬಾಕ್ಸನ್ನು ಅವ್ರು ಪುಷ್ ಮಾಡತ್ತಾರ. ಆ ಬಾಕ್ಸ್ ಮೇಲೆ ಎಷ್ಟು ಫೋರ್ಸ್ ಆಗ್ತೈತಿ. ನೆಕ್ಸ್ಟ್ ಈ ಡಬ್ಬ್ಯಾಗ 5 kg ರೈಸ್ ಐತಿ. 3 kg ರೈಸ್ ಹತ್ರ ಹಾಕ್ರೆ ಎಷ್ಟು kg ರೈಸ್ ಆಗ್ತೈತಿ. ಇವೆರಡು ಕ್ವಶನಿಗೆ ನೀವು ಜಸ್ಟ್ ನಿಮ್ಮ ಮೈಂಡ್ದಾಗ ಆನ್ಸರ್ ತಿಳ್ಕೊರಿ, ಏನು ಆನ್ಸರ್ ಅಂತ ಹೇಳಿ ನೋಡೋಣ ಅಂತ ಎಷ್ಟು ಮಂದಿ ಕರೆಕ್ಟಾಗಿ ಮಾಡ್ತಾರೆ ಆನ್ಸರ್. ಓಕೆ, ಸೊ ಇವಾಗ ನಾನೇನು ಹೇಳ್ತನೋ, 2 ಮಂದಿ ಜನ ಇದನ್ನು ತಳತ್ತಾರ. ನಾರ್ಮಲಾಗಿ ಬಾಕ್ಸ್ ಐತೆ ತಿಳ್ಕೊರಿ. ಇಲ್ಲೊಬ್ಬ ನಿಂತಾನ, ನಾವೊಬ್ಬದಂತ ತಿಳ್ಕೊರಿ. 2 ಮಂದಿ ತಳತ್ತಾರೋ. 4 ನ್ಯೂಟನ್ ನಾನು ಹಚ್ಬೋದು, ಅವು 4 ನ್ಯೂಟನ್ ಹಚ್ಬೋದು. ಸೊ ಟೋಟಲ್ ಎಷ್ಟಾಯಿತು ಈ ಬಾಕ್ಸ್ ಮೇಲೆ ಫೋರ್ಸ? ಇದು ನಮ್ಮದು ಬಾಕ್ಸ. ಒಬ್ಬ ಮನುಷ್ಯ, ಇನ್ನೊಬ್ಬ. ಓಕೆ, ಇವು 4 ನ್ಯೂಟನ್ ಹಚ್ಚತ್ತಿದ್ದ, ಇವು 4 ನ್ಯೂಟನ್ ಹಚ್ಚತ್ತಿದ್ದ. ಎಷ್ಟು ನ್ಯೂಟನ್ ಆಯಿತು ಈ ಬಾಕ್ಸ್ ಮೇಲೆ ಟೋಟಲ್? ರಿಸಲ್ಟ್ ಎಷ್ಟು ಬಂತು ನಮ್ಮದು? ರಿಸಲ್ಟ್ ಎಷ್ಟು ಬಂತು? 8 ನ್ಯೂಟನ್. ಪ್ಲಸ್ ಮಾಡಿರಿ. ಓಕೆ, ನಾನು ಏನು ಹೇಳತ್ತೀನಿ, ಈ ಬಾಕ್ಸನ್ನು 2 ಮಂದಿ ತಳತ್ತೀರ. ಓಕೆ, ಇದೊಂದು ಕೇಸ್ ಆಯಿತು. ನಾನು ಇನ್ನೊಂದು ಕೇಸ್ ಹೇಳ್ತೀನಿ. ಇವಾಗ ನಾನೇ ಹೇಳಿ ನಿಮಗೆ, ಈ ಬಾಕ್ಸನ್ನು ಅವ್ರು ತಳತ್ತಾರ. ಇದನ್ನು ಹೇಳಿದಕ್ಕೆ ಇಲ್ಲಿ 2 ಮಂದಿ ಒಂದೇ ಕಡೆಯಿಂದ ತಳತ್ತಾರ ಅಂತ ಹೇಳಿ.
ಈ ಸಲ ಏನಾಗ್ತೈತೆ ಅಂದ್ರೆ ಒಬ್ಬ ಈ ಕಡೆಯಿಂದ ತಳತಾನೆ ಈ ಬಾಕ್ಸನ್ನು, ಈ ಕಡೆಯಿಂದ 4 ನ್ಯೂಟನ್ ಹಚ್ಚತಾನೆ, ಒಬ್ಬ ಆಚೆ ಕಡೆ ಬಂದು ಇವಾಗ ಈ ಬಾಕ್ಸನ್ನು ನಾವು ತಳತಾನೆ ಆ ಕಡೆಯಿಂದ 4 ನ್ಯೂಟನ್. ಈಗೂ ಇಬ್ಬರು ಮಂದಿ ತಳತಾರೋ. ಓಕೆ, ರಿಸಲ್ಟ್ ಏನಾಗ್ತಿದ್ರದ್ದು? ರಿಸಲ್ಟ್ ಏನಾಯ್ತು? ಈ ಬಾಕ್ಸ್ ಮೇಲೆ ಎಷ್ಟು ಫೋರ್ಸ್ ಆಗ್ತೈತಿ? 0 ನ್ಯೂಟನ್. ಯಾಕೆ ಹೇಳ್ರಿ? ಒಬ್ಬ ಈ ಕಡೆಯಿಂದ 4 ನ್ಯೂಟನ್ ಹಚ್ಚತಾನ, ಒಬ್ಬ ಈ ಕಡೆಯಿಂದ 4 ನ್ಯೂಟನ್ ಹಚ್ಚತಾನ. ಎರಡು ಅಪೋಸಿಟ್ ಡೈರೆಕ್ಷನ್ದಾಗ ಅದಾವೆ. ಇದರ ಅರ್ಥ ಏನ? ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಔಟ್ ಆಗ್ತಾವೆ ಇಲ್ಲಿ. ಸೊ ಎಷ್ಟಾಯಿತು? 0 ನ್ಯೂಟನ್ ಆಗ್ತದೆ. ನನಗನ್ಸೋ ಮಟ್ಟಕ್ಕೆ ಆಲ್ಮೋಸ್ಟ್ ಆಲ್ ಜನ ಜಸ್ಟ್ ಮ್ಯಾಗಿನ್ ಸಿನಾರಿಯೋ ಅಷ್ಟೇ ಏನು ಮಾಡಿರಿ, ಥಿಂಕ್ ಮಾಡಿರಿ. ಬಟ್ ಇಲ್ಲಿ ಸೆಕೆಂಡ್ ಸಿನಾರಿಯೋನೂ ಐತೆ. ಓಕೆ, ಸ್ವಲ್ಪ ತಲೆ ಕೆಟ್ಟಿತ್ತು ಒಂದು, ಅದಕ್ಕಾಗಿ ಇನ್ನೊಂದು ಡೈರೆಕ್ಷನ್ದಾಗ ಬಂದು ತಳತ್ತಿದ್ದು ಬಾಕ್ಸನ್ನು. ಅದ ಬಾಕ್ಸ ಇಬ್ಬರು ಮಂದಿ ಕಡೆ ಅದ ಫೋರ್ಸ್ಗಳು ಅದಾವೆ. ಬಟ್ ಎರಡು ಕೇಸ್ದಾಗ ರಿಸಲ್ಟ್ ಬೇರೆ ಬೇರೆ ಐತೆ. ಫಸ್ಟ್ ಕೇಸ್ದಾಗ 8 ನ್ಯೂಟನ, ಸೆಕೆಂಡ್ ಕೇಸ್ದಾಗ 0 ನ್ಯೂಟನ. ಜಸ್ಟ್ ಥಿಂಕ್, ಏನು ಹೆಚ್ಚಿನ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ಕೇಸ್ ಇಲ್ಲಿ ನೋಡಿರಿ, 5 kg ರೈಸ್ ಐತಿ, 3 kg ಹಾಕಿರಿ, ಎಷ್ಟು kg ಆಯ್ತು? ಸಿಂಪಲ್ ಐತಿ. ನೀವು ಐ ಥಿಂಕ್ ಅಂಗಡಿಗೆ ಹೋದಾಗ ಮಾಡಿರ್ತೀರಿ ಇದನ್ನು. ಎಷ್ಟು kg ಹೇಳ್ರಿ? 8 kg. ಓಕೆ, ಟೋಟಲ್ ರೈಸ್ ಎಷ್ಟು ಆಗ್ತಲ್ಲಿ? 8 kg. ಓಕೆ, ಇಲ್ಲಿ ನೋಡ್ರಿ, ರೈಸನ್ನು ಈ ಕಡೆಯಿಂದ ಹಾಕಿರೂ 8 kg ಆಗೋದು, ಈ ಕಡೆಯಿಂದ ಹಾಕಿರೂ 8 kg ಆಗೋದು, ಇಲ್ಲಿ ಮ್ಯಾಗಿಂದ ಹಾಕಿರೂ ಏನಾಗ್ತೈತಿ? 8 kg ಆಗ್ತೈತಿ. ಮಾಸ್ ಒಳಗೆ ಏನೂ ಚೇಂಜ್ ಆಗತ್ತಿಲ್ಲ. ಮಾಸ್ ಅಂತಂದ್ರೆ ಕನ್ನಡದಲ್ಲಿ ನಾವು ರಾಶಿ ಅಂತ ಕರಿಬೋದು. ನೀವು 3 kg ರೈಸನ್ನು ಯಾವ ಡೈರೆಕ್ಷನ್ನಿಂದನೂ ಹಾಕ್ರಿ, 8 kg ಬರಾಯ್ತು ರಿಸಲ್ಟ್. ಬಟ್ ಇಲ್ಲಿ ಫೋರ್ಸ್ದ ಕೇಸ್ದಾಗ, ಫೋರ್ಸ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ, ಮಾಸ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ. ಓಕೆ, ಇವೆರಡೂ ಫಿಸಿಕಲ್ ಕ್ವಾಂಟಿಟಿಗಳನ್ನು ನೀವು ಬೇರೆ ಬೇರೆ ಕೇಸ್ಗಳದಾವೆ ಎರಡು ಆ್ಯಡ್ ಮಾಡತ್ತೀರಿ, ಬಟ್ ರಿಸಲ್ಟ್ ಬೇರೆ ಬೇರೆ ಬರಾಯ್ತು. ಏನರ ನಿಮ್ಗೆ ಒಂದು ಸ್ವಲ್ಪ ವಿಚಾರ ಬರಾಯ್ತಿಲ್ಲಿ, ನಾನು ಏನು ಹೇಳಕ್ಕೆ ಟ್ರೈ ಮಾಡತ್ತೀನಿ ತಿಳ್ಕೊರಿಲಿ. ಫೋರ್ಸನ್ನು ಆ್ಯಡ್ ಮಾಡೋದು ಮುಂದೆ 2 ರಿಸಲ್ಟ್ ಬರತ್ತಾವ, ರೈಸನ್ನು ಆ್ಯಡ್ ಮಾಡೋದು ಮುಂದೆ ಸೇಮ್ ರಿಸಲ್ಟ್. ನೋಡ್ರಿ, ಭಾಳಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಎಂಥವು ಅದಾವ ಅಂದ್ರೆ ನಮ್ಮ ಕಡೆ ಅವು ಡೈರೆಕ್ಷನ್ ಮೇಲೆ ಭಾಳ ಡಿಪೆಂಡೆಂಟ್ ಅದಾವೆ. ಅವುಗಳನ್ನು ಯೂಸ್ ಮಾಡೋದು ಮುಂದೆ ಡೈರೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಡೈರೆಕ್ಷನ್ ಚೇಂಜ್ ಆಯ್ತು, ರಿಸಲ್ಟ್ ಚೇಂಜ್ ಆಗ್ತೈತಿ. ಆ ಕೇಸ್ದಾಗ ನೋಡ್ರಿ, ಫಸ್ಟ್ ಕೇಸ್ದಾಗ ಸೇಮ್ ಡೈರೆಕ್ಷನ್ದಾಗಿದ್ದು 2 ಫೋರ್ಸ್ಗಳ 8 ನ್ಯೂಟನ್ ಬರ್ತಾವೆ. ಇಲ್ಲಿಯೂ ಆ್ಯಡ್ ಮಾಡತ್ತೀರಿ ನೀವು, ಇಲ್ಲಿಯೂ ಫೋರ್ಸ್ಗಳನ್ನ ಆ್ಯಡ್ ಮಾಡತ್ತೀರಿ. ನಿಮ್ಗೆ ಅನ್ಸಾಯತ್ತೆ ಇಲ್ಲಿ ಸಬ್ಸ್ಟ್ರಾಕ್ಟ್ ಆಗೈತೆ ಅಂತೇಳಿ, ಅಂದ್ರೆ ವ್ಯವಕಲನ ಆಗೈತೆ ಅಂತೇಳಿ ಅನಿಸ್ಬೋದು. ಬಟ್ ಇಲ್ಲಿಯೂ ಆ್ಯಡನ ಆಗತ್ತಿ, ಬಟ್ ರಿಸಲ್ಟ್ 0 ಬರತ್ತೆ. ಸೊ ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಎಂಥವದಾವ ಅಂತಂದ್ರೆ ಅವುಗಳು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಆಗುತ್ತೆ ಮುಂದೆ. ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಅಂತಂದ್ರೆ ಸಂಕಲನ ಅಥವಾ ವ್ಯವಕಲನ ಆಗುತ್ತೆ ಮುಂದೆ ಅವುಗಳ ಡೈರೆಕ್ಷನ್ ಮೇಲೆ ಭಾಳ ಡಿಪೆಂಡ್ ಆಗ್ತಾವೆ. ಅವುಗಳನ್ನ ಯೂಸ್ ಮಾಡಬೇಕಾದ್ರೂ ಡೈರೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅಂಥ ಒಂದು ಫಿಸಿಕಲ್ ಕ್ವಾಂಟಿಟಿಗಳನ್ನ ಬೇರೆ ಸೆಕ್ಷನ್ದಾಗ ಇಡ್ತೀವಿ. ಇಲ್ಲಿ ನೋಡಿರಿ, ಮಾಸ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ, ಬಟ್ ಇದನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದು ಮುಂದೆ ಯಾವುದೇ ರೀತಿಯಿಂದ ಇದು ಡೈರೆಕ್ಷನ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಯಾವ ಡೈರೆಕ್ಷನ್ನಿಂದ ಹಾಕ್ರಿ 8 kg ಆಗೋದಿಲ್ಲ. ಓಕೆ, ಫೋರ್ಸ್ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗತ್ತಿ, ಮಾಸ್ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗತ್ತಿಲ್ಲ. ಒಂದು ಸಿಂಪಲ್ ಕೇಸನ್ನು ತೊಗೊಂಡು ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಟ್ರೈ ಮಾಡೀನಿ. ಇದೇನಿದೆ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ವೈಸ್ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಫಿಸಿಕಲ್ ಕ್ವಾಂಟಿಟಿಗಳನ್ನು ಡೈರೆಕ್ಷನನ್ನು ಒಂದು ಮೇನ್ ರೀಸನ್ ಆಗಿ ಇಟ್ಕೊಂಡು ಕಿಶಿಂದ ನಾವು ಏನು ಮಾಡ್ಬೋದು, ಕ್ಲಾಸಿಫೈ ಮಾಡ್ಬೋದು ಇಲ್ಲಿ. ಓಕೆ, ಸಿಂಪಲ್ ಐತಿ. ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ ಇತ್ತಂದ್ರೆ ನೀವು ಒಂದು ಸ್ವಲ್ಪ ಹಿಂದೋಗಿ ಕಿಶಿಂದ ವಾಪಸ್ ಇದನ್ನ ಕೇಳ್ಬೋದು. ಓಕೆ, ಫೋರ್ಸನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದು ಮುಂದೆ ಡೈರೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗೈತಿ. ಡೈರೆಕ್ಷನ್ ಚೇಂಜ್ ಆಯ್ತು, ರಿಸಲ್ಟ್ ಚೇಂಜ್ ಆಗ್ತೈತಿ. ಫಸ್ಟ್ 8 ನ್ಯೂಟನ್, ಆಮೇಲೆ 0 ನ್ಯೂಟನ್. 8 ನ್ಯೂಟನ್ನ 0 ನ್ಯೂಟನ್, ಇನ್ನೂ ಡೈರೆಕ್ಷನ್ ಚೇಂಜ್ ಆಗೈತಂದ್ರೆ ಇನ್ನೂ ಬೇರೆ ರಿಸಲ್ಟ್ಗಳು ಬರ್ತಾವೆ. ಡೈರೆಕ್ಷನ್ ಮೇಲೆ ಭಾಳ ಇಂಪಾರ್ಟೆಂಟ್ ಐತಿದು. ಬಟ್ ಇಲ್ಲಿ ಸೇಮ್ ರಿಸಲ್ಟ್. ನೀವು ಈ ಕಡೆಯಿಂದ ಹಾಕಿರೂ 8 kg, ಮೇಗಿಂದ ಹಾಕಿರೂ 8 kg, ಆ ಕಡೆಯಿಂದ ಹಾಕಿರೂ 8 kg. ಮಾಸ್ ರಾಶಿ ಅಂತೇಳಿ ಕರಿತೀವಿ ನಾವು. ಮಾಸ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ನೋಡಿರಿ, ಇನ್ನು ಥೇರಿಗೆ ಹೋಗೋಣ ನಾವು. ಇದು ಜಸ್ಟ್ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಈ ಒಂದು ಸಿನಾರಿಯೋಗಳನ್ನು ತೊಗೊಂಡಿನಿ. ಈಗ ಇಲ್ಲಿ ನೋಡ್ರಿ, ಓಕೆ, ನಾವೇನು ಮಾಡೋಣ, ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ವೈಸ್ ಕ್ಲಾಸಿಫಿಕೇಷನನ್ನು ಕಂಟಿನ್ಯೂ ಮಾಡೋಣ ಅಂತ. ಇವಾಗ ಏನಾಗ್ತೈತಿ, ಡೈರೆಕ್ಷನ್ ವೈಸ್ ಕ್ಲಾಸಿಫಿಕೇಷನನ್ನು ಮಾಡೋಕ್ಕೆ ಮುಂದೆ 2
ಸೆಕ್ಷನ್ಗಳೊಳಗೆ ಹೊಡಿತವೆ. ಫಸ್ಟ್ ವೆಕ್ಟರ್ಸ್ ಮತ್ತು ಇನ್ನೊಂದು ಯಾವುದಂತಂದ್ರೆ ಸ್ಕೇಲರ್ಸ್. ವೆಕ್ಟರ್ ಕ್ವಾಂಟಿಟಿ ಎಂಥವು ಅಂತಂದ್ರೆ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಗಳನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದು ಮುಂದೆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗ್ತೈತಿಲ್ಲ ಅಂಥ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗೆ ನಾವು ವೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಯಾವ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದು ಮುಂದೆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗೋದಿಲ್ಲ ಅಂಥವಕ್ಕೆ ನಾವು ಸ್ಕೇಲರ್ಸ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ಡೆಫಿನೇಷನ್ ಅದಾವೆ. ಇಂಗ್ಲೀಷ್ ಡೆಫಿನೇಷನ್ಸ್ಗಳನ್ನು ನಾವು ನೋಡೋಣ ಈಗ. Those physical quantities whose addition or subtraction ಅಲ್ಲಿ ತನಕ ಹೋದವನು ಓಕೆ ಇನ್ನೂ ಜಾಗ ಇಟ್ಲ ಕಡೆ. Those physical quantities whose addition or subtraction is dependent on their individual direction are called ವೆಕ್ಟರ್ಸ್. ಓಕೆ, ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಗಳನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದು ಮುಂದೆ ಅವು ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗ್ತಾವಲ್ಲ ಅಂಥ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗೆ ನಾವು ವೆಕ್ಟರ್ಸ್ ಅಂತ ಕರಿತೀವಿ. ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಗಳನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದು ಮುಂದೆ ಅವು ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಅಂಥವಕ್ಕೆ ನಾವು ಸ್ಕೇಲರ್ಸ್ ಅಂತ ಕರಿತೀವಿ. ಓಕೆ, ಇದು ಭಾಳ ಇನ್ನೂ ಡೀಟೇಲ್ವಾಗಿ ಯಾವಾಗ ಬರ್ತೈತೆ ಅಂದ್ರೆ ನಿಮ್ಗೆ ಮೋಷನ್ ಇನ್ ಅ ಪ್ಲೇನ್ ಅಂತೇಳಿ ಒಂದು ಚಾಪ್ಟರ್ ಐತಿ. ಆ ಚಾಪ್ಟರ್ದಾಗ ಈ ಒಂದು ಸೆಕ್ಷನ್ ಏನೈತಿಲ್ಲ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ಪೂರ್ತಿ ಡೀಟೇಲಾಗಿ ಒಂದು 8 ಲೆಕ್ಚರ್ಸ್, ಐ ಥಿಂಕ್ 8 ರಿಂದ 9 ಲೆಕ್ಚರ್ಸ್ ಬರೀ ಈ ಒಂದು ಸೆಕ್ಷನನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಬಿಡ್ತೈತೆ. ಯಾಕಂದ್ರೆ ಈ ಒಂದು ಸೆಕ್ಷನ್ ನಿಮ್ಮದು ಪೂರ್ತಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡು ಥರನ ಹ್ಯಾಂಡಲ್ ಮಾಡುತ್ತೆ ಅದರ ಸಮ. ಓಕೆ, ಇನ್ ಸ್ಕೇಲರ್ಸ್ ನೋಡ್ರಿ ಡೆಫಿನೇಷನ್. ದೂಸ್ ಫಿಸಿಕಲ್ ಕ್ವಾಂಟಿಟೀಸ್ whose addition or subtraction is direct and not depend on their directions are called scalars. ನೋಡ್ರಿ ಇದ್ರ ಎಕ್ಸಾಂಪಲ್ಗಳನ್ನು ನೋಡೋಣ. ವೆಕ್ಟರ್ಸ್ ಒಳಗೆ ಈಗ ನೋಡಿದ್ವು ಎಕ್ಸಾಂಪಲ್ ಯಾವ್ದು ಹೇಳ್ರಿ? ವೆಕ್ಟರ್ಸ್ಗೆ ಫೋರ್ಸ್ ಐತಿ, ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಐತಿ ನಮ್ಮ ಕಡೆ, ಡಿಸ್ಪ್ಲೇಸ್ಮೆಂಟ್. ಓಕೆ, ನೆಕ್ಸ್ಟ್ ವೆಲಾಸಿಟಿ ಐತಿ, ನೆಕ್ಸ್ಟ್ ಎಕ್ಸಿಲರೇಷನ್, ಓಕೆ, ಇನ್ನೂ ಎಕ್ಸೆಟ್ರಾ ಭಾಳಷ್ಟು ನಮ್ಮ ಕಡೆ ಏನದಾವು ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ ವೆಕ್ಟರ್ಸ್ ಒಳಗೆ. ಇನ್ನು ಸ್ಕೇಲರ್ಸ್ ಒಳಗೆ ಎಕ್ಸಾಂಪಲ್ ನೋಡಕ್ಕೆ ಹೋದು ಅಂತಂದ್ರೆ ನಾವು ಡಿಸ್ಟೆನ್ಸ್ ಐತಿ, ಪ್ರೆಷರ್ ಐತಿ, ಪ್ರೆಷರ್, ಓಕೆ, ಪ್ರೆಷರ್ ಸ್ಪೆಲ್ಲಿಂಗ್ ತಪ್ಪಾಗಬಾರ್ದು ಮತ್ತು ಕರೆಕ್ಟ್ ಐತಿ ಪ್ರೆಷರ್ ಸ್ಪೆಲ್ಲಿಂಗ್. ಮಾಸ್ ಐತಿ, length is also here. ಓಕೆ, ನೆಕ್ಸ್ಟ್ ಭಾಳಷ್ಟು ಅದಾವ ನಮ್ಮ ಕಡೆ ಇನ್ನು ಎಕ್ಸೆಟ್ರಾ. ಓಕೆ, ನಮ್ಮ ಕಡೆ
ವೆಕ್ಟರ್ಸ್ ಮತ್ತು ಸ್ಕೇಲರ್ಸ್ ಆಗಿ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ವೈಸ್ ಕ್ಲಾಸಿಫಿಕೇಶನ್ ಮಾಡೋದು ಮುಂದೆ ಏನಾಗ್ತೈತಿ ನಮ್ಮ ಕಡೆ 2 ಸೆಕ್ಷನ್ ಆಗಿ ಕಂಡು ಬರ್ತಾವೆ ಇಲ್ಲಿ, ವೆಕ್ಟರ್ಸ ಮತ್ತು ಸ್ಕೇಲರ್ಸ್ ಅಂತೇಳಿ. ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾವು 2 ಸೆಕ್ಷನ್ದಾಗ ಡಿವೈಡ್ ಮಾಡೀವಿ ಇಲ್ಲಿ. ನೀವು ನೋಟ್ ಮಾಡ್ಕೊರಿ, ಓಕೆ, ನೋಟ್ ಮಾಡ್ಕೊರಿ. ನೀವು ಇನ್ನೊಂದು ಎಕ್ಸಾಂಪಲ್ ಬರಿಬೋದು ಇಲ್ಲಿ. ಟೈಮ್ ಕೂಡ ನಮ್ಮದು ಒಂದು ಸ್ಕೇಲರ್ ಕ್ವಾಂಟಿಟಿ. ಟೈಮನ್ನು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ಮುಂದೆ ನೀವು ಡೈರೆಕ್ಷನನ್ನು ನೋಡೋಂಗಿಲ್ಲ. 2 ಮಿನಿಟ್ ಒಳಗೆ 2 ಮಿನಿಟ್ ಕೂಡಿಸಿ ಅಂತಂದ್ರೆ 4 ಮಿನಿಟ ಬರೋದು ಅದು ಯಾವನತ್ತು. ಓಕೆ, ನೋಟ್ ಮಾಡ್ಕೊರಿ ನೀವು. ಓಕೆ ನೋಡಿರಿ, ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ವೈಸ್ ಕ್ಲಾಸಿಫಿಕೇಷನ್ನ ಈ ಕ್ಲಾಸ್ ಒಳಗೆ ಇಷ್ಟ ನಾವು ಕಲಿತೀವಿ. ನೆಕ್ಸ್ಟ್ ಈ ಥರದ ಭಾಳ ಡೀಟೇಲಾಗಿ ಫುಲ್ ಡೀಟೇಲಾಗಿ ಮೋಷನ್ ಇನ್ ಪ್ಲೇನ್ ಒಳಗೆ ವಾಪಸ್ ಬರ್ತೈತೆ ಇದು. ಮತ್ತು ಇದು ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ವೈಸ್ ಕ್ಲಾಸಿಫಿಕೇಷನ್ ಮೋಷನ್ ಇನ್ ಪ್ಲೇನ್ದಾಗ ಮತ್ತು ರಿಪೀಟ್ ಆಗ್ತೈತಿ. ಫುಲ್ 8 ಕ್ಲಾಸ್ಗಳು, ಐ ಥಿಂಕ್ 8ರಿಂದ 9 ಕ್ಲಾಸ್ ಲೆಕ್ಚರ್ಸ್ ನಮ್ಮ ಈ ಒಂದು ಕ್ಲಾಸಿಫಿಕೇಷನ್ ಮೇಲೆ ಹೋಗೋದೈತಿ. ನಾವು ಈ ಚಾಪ್ಟರ್ದಾಗ ಆನ್ ದ ಬೇಸಿಸ್ ಆಫ್ ಡಿಪೆಂಡೆನ್ಸಿ ಡೀಟೇಲಾಗಿ ಕಲಿತೀವಿ. ಓಕೆ, ಈ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಒಳಗೆ ಇಷ್ಟ ಐತೆ ನಮ್ಗೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಆನ್ ದ ಬೇಸಿಸ್ ಆಫ್ ಡಿಪೆಂಡೆನ್ಸಿ ವೈಸ್ ಕ್ಲಾಸಿಫಿಕೇಷನನ್ನು ಕಂಟಿನ್ಯೂ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಲೆಕ್ಚರ್. ಸೊ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ಬೋದು. ಓಕೆ, ಬಾಯ್ ಬಾಯ್.